ಹಾಯ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ನಾವು ಇವತ್ತು ಒಂದು ಕನ್ನಡದ ಒಬ್ಬ ಹೊಸ ನಟನ ಸಿನಿಮಾದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾರ ನಟ ಅಂತ ನಿಮ್ಗೆ ಆಗಲಿ ಈ ಪೋಸ್ಟರ್ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಇವರೇ ಸಂಚಿತ್ ಅವರು. ಇವ್ರನ್ನ ಜೂನಿಯರ್ ಕಿಚ್ಚ ಅಂತಲೇ ಕರಿತಾ ಇದ್ದಾರೆ. ಇವರ ಈ ಪಚ್ಚ ಅನ್ನೋ ಸಿನಿಮಾ ಇದೆ, ಜೂನ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸಿನಿಮಾದ ಟ್ರೈಲರ್ ಬಗ್ಗೆ, ಹಾಗೆ ನಮಗೆ ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟೇಷನ್ ಏನಿದೆ, ಇವರ ಲುಕ್ಸು, ಹಾಗೆ ಈ ಸಿನಿಮಾ ಕತೆ ಏನಾಗಿರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಸಂಚಿತ್ ಅವರು ಅಂದರೆ ನಮಗೆಲ್ಲ ಗೊತ್ತಿರೋಗೆ ಇದು ಇವರ ಮೊದಲ ಸಿನಿಮಾ ಅಲ್ಲ. ಇದಕ್ಕೂ ಮುಂಚೆ ಇವರು ಇನ್ನೊಂದು ಸಿನಿಮಾನ ಕೈ ಹಾಕಿದ್ರು. ಅದರಲ್ಲಿ ಇವರೇ ಖುದ್ದು ಡೈರೆಕ್ಟ್ ಮಾಡಿ ಹೀರೋ ಆಗಿ ಅಭಿನಯಿಸೋಕ್ಕೆ ಶುರು ಮಾಡಿದರು. ಬಟ್ ಇದರ ಸ್ಕೇಲ್ ಬಂದು ತುಂಬ ದೊಡ್ಡದಾಗಿದ್ದರಿಂದ ಆ ಸಿನಿಮಾ ಪಕ್ಕಕ್ಕಿಟ್ಟು ಈ ಮ್ಯಾಂಗೋ ಪಚ್ಚ ಅನ್ನೋ ಒಂದು ಸಿನಿಮಾನ ಶುರು ಮಾಡಿದ್ರು. ಸೊ ಈ ಮ್ಯಾಂಗೋ ಪಚ್ಚ ಏನಿದೆ, ಇದು ಸುದೀಪ್ ಅವರ ಹುಚ್ಚ ಸಿನಿಮಾ ರೀತಿಯಲ್ಲೇ ಇರುತ್ತೆ. ಅಂದರೆ ಕಂಪ್ಲೀಟ್ ಇವರು ಹುಚ್ಚ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಸೊ ಇದೊಂದು ರೀತಿ ಒಂದು ಒಳ್ಳೆ ಲವ್ ಸ್ಟೋರಿ ಇರುವಂಥ ಸಿನಿಮಾ ಅಂತ ಹೇಳಕ್ ಹೊರಟಿದ್ದು. ಇದರಲ್ಲಿ ಸಂಚಿತ್ ಅವರು ಒಬ್ಬ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಮೊದಲನೇ ಬಾರಿಗೆ. ಅದರಲ್ಲಿ ಇವ್ರನ್ನ ನೋಡ್ತಾ ಇದ್ರೆ ಇದೇ ಮೊದಲನೇ ಸಿನಿಮಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಆ ಗ್ರೇಸ್ ಇದೆ ಆ ಮುಖದಲ್ಲಿ, ಆ ಲುಕ್ಸು ತುಂಬಾ ಚೆನ್ನಾಗಿದೆ. ಸೊ ಈ ಸಿನಿಮಾದ ಟ್ರೈಲರ್ ನೋಡಿದ್ರೆ ನಮಗೆ ಹಳೆ ಮೈಸೂರು ನೋಡಿದಂಗೆ ಕಾಣಿಸುತ್ತೆ. ಯಾಕಂದರೆ ಈ ಸಿನಿಮಾ ನಡೀತಾ ಇರೋದು 2000ನೇ ಇಸ್ವಿಯಲ್ಲಿ. ಸೊ ಹಳೆ ಮೈಸೂರು ಏನಿದೆ ಅದನ್ನು ಮತ್ತೆ ಕಟ್ಕೊಡೋದಕ್ಕೆ ಈ ಸಿನಿಮಾ ತಂಡ ಪ್ರಯತ್ನ ಪಟ್ಟಿದೆ. ಅದು ಸಿನಿಮಾದಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೊ ಸಿನಿಮಾದಲ್ಲಿ ಆ ಟೈಮಲ್ಲಿ ನಡೆಯುವಂಥ ಒಂದು ರೌಡಿಸಮ್ ಬಗ್ಗೆ ಈ ಸಿನಿಮಾದಲ್ಲಿ ಕಟ್ಕೊಂಡಿದ್ದಾರೆ. ಒಂದೊಳ್ಳೆ ಲವ್ ಸ್ಟೋರಿ ಕೂಡ ಇದೆ, ಹಾಗೆ ಒಂದೊಳ್ಳೆ ರೌಡಿಸಮ್ ಸಿನಿಮಾ ಕೂಡ ಇದೆ. ಇದೊಂಥರ ಮಿಕ್ಸ್ಡ್ ಸಿನಿಮಾ, ಅಂದರೆ ಒಂದು ಮಾಸ್ ಮಸಾಲ ಇರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ನನಗೆ ಇದರಲ್ಲಿ ತುಂಬ ಇಂಪ್ರೆಸ್ ಆಗಿದ್ದಂದರೆ ಸಂಚಿತ್ ಅವರ ಲುಕ್ಸು. ಸೊ ಅವ್ರನ್ನ ನೋಡೋದಕ್ಕೆ ಸೇಮ್ ಸುದೀಪ್ ಅವ್ರನ್ನ ನೋಡ್ದಂಗೆ ಆಗುತ್ತೆ. ಅವ್ರ ಸ್ಟೈಲ್ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು, ಅವರ ಕಣ್ಣಾಗಿರ್ಬೋದು, ಎಲ್ಲೋ ಒಂದು ಕಡೆ ಏನೋ ಸುದೀಪ್ ಅವ್ರನ್ನೇ ನೋಡ್ತಾ ಇದ್ದೀವಿ ಅದು ಸುದೀಪ್ ಅವರ ಬಾಡಿ ಡಬಲ್ ಮಾಡಿದಾರೇನೋ ಅನ್ನೋ ಲೆವೆಲ್ಗೆ ಇವರು ಕಾಣಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಹೇರ್ ಸ್ಟೈಲ್ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಸುದೀಪ್ ಅವ್ರ ರೀತಿಯೇ ಕಾಣಿಸ್ತಾರೆ ನನಗೆ. ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಸಿನಿಮಾ ಇದೆ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದನ್ನ ಕಿಚ್ಚ ಸುದೀಪ್ ಅವರು ಫಸ್ಟ್ ಶೋ ನೋಡ್ತಾ ಇದ್ದಾರೆ. ಇದೇ ಜೂನ್ 5ನೇ ತಾರೀಕು ಸಂತೋಷ್ ಥಿಯೇಟ್ರಲ್ಲಿ. ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಸುದೀಪ್ ಅವ್ರಿಗೆ ಇವರು ರಿಲೇಷನ್ ಆಗಿರೋದ್ರಿಂದ ಒಂದು ಸ್ಟೆಪ್ ಜಾಸ್ತಿನೇ ಇವರಿಗೆ ಪ್ರಮೋಷನ್ ಅನ್ನೋದು ಸಿಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಇದನ್ನ ಬಿಟ್ಟು ಈಗ ಸುದೀಪ್ ಅವರ ನೆರಳಲ್ಲಿ ಇವ್ರು ಇದ್ದಾರೆ ಅನ್ಸುತ್ತೆ. ಈ ಸುದೀಪ್ ಅವರ ನೆರಳನ್ನು ಬಿಟ್ಟು ಮುಂದೆ ಏನಾದರೂ ಇವ್ರದೇ ಆದಂಥ ಒಂದು ಓನ್ ಸ್ಟೈಲಲ್ಲಿ, ಒಂದು ಕರೇಜಲ್ಲಿ ಸಿನಿಮಾಗಳನ್ನ ಮಾಡ್ಕೊಂಡು ಹೋದ್ರೆ ಮುಂದೆ ಒಬ್ಬ ಫ್ಯೂಚರ್ ಸ್ಟಾರ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಮ್ಯಾಂಗೋ ಪಚ್ಚ ಸಿನಿಮಾನ ನೋಡಿ ಅದ್ರ ಬಗ್ಗೆ ಮೂವಿ ರಿವ್ಯೂ ಕೂಡ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. ಸೊ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್.